ಭಗವಂತ, ನಾನು ವಿಜಯನಗರ ಸಾಮ್ರಾಜ್ಯದ ಕೊತ್ವಾಲ. ನನ್ನ ಕೆಲಸ ಏನಿದ್ರು ಕಳ್ಳರನ್ನು ಹಿಡಿಯೋದು. ಆದ್ರೆ ಮಹಾರಾಜರು ನನಗೆ ಇಲ್ಲಿ ನರಭಕ್ಷಕ ಹುಲಿಯನ್ನು ಹಿಡಿಯಲು ಕಳಿಸಿದ್ದಾರೆ. ಕೊತ್ವಾಲ್ರಿ, ನೀವು ಭಯಭೀತರಾಗ್ತಿದ್ದೀರಾ? ಇಲ್ಲ. ಹೇಗೆ ಪ್ರತೀತಿ ಆಗ್ತಿದೆ ಅಂದ್ರೆ ನೀವು ಭಯಕ್ಕೆ ನಡುಗೋ ಹಾಗೆ. ನಾನು ಚಳಿಗೆ ನಡುಗ್ತಿದ್ದೇನೆ. ಒಂದು ಸಾರಿ ಆ ಹುಲಿ ನನ್ನ ಕಣ್ಣಿಗೆ ಕಾಣಿಸ್ಲಿ, ನಾನು ಅದನ್ನು ಬಂಧಿಸುತ್ತೇನೆ. ಮೇಕೆ ಹತ್ರ ಬರ್ತಾ ಇದೆ. ಅಯ್ಯೋ, ಕಾಪಾಡಿ ಕಾಪಾಡಿ, ನನ್ನ ಕಾಪಾಡಿ, ನನ್ನ ಯಾರನ್ನ ಕಾಪಾಡಿ ಕಾಪಾಡಿ ಕಾಪಾಡಿ, ಅಯ್ಯೋ ಕಾಪಾಡಿ ಕಾಪಾಡಿ. ಏನು? ಅಯ್ಯೋ, ಹಾಗ್ಯಾಕ್ ನೋಡ್ತಿದ್ದೀರಾ? ಹೇಳಿ, ಏನ್ ಬೇಕು ಅಂತ? ಎತ್ಕೊಳ್ಳಿ. ಏನ್ನ? ಇಸ್ತ್ರಿ ಆಗಿರೋ ಬಟ್ಟೆನ ಎತ್ಕೊಳ್ಳಿ, ಮತ್ತೆ ಸುಗಂಧಿತ ತೈಲನೂ ಹಾಕೊಳ್ಳಿ. ದರ್ಬಾರ್ ಬಿಟ್ರೆ ನಿಮಗ್ ಜೀವನದಲ್ಲಿ ಬೇರೆ ಏನ್ ತಾನೇ ಇದೆ? ಜೈ ಹೋ, ಜೈ ಹೋ ಶಾರದಾ ಮಾತೆಗೆ ಜೈ ಹೋ. ಪ್ರಾತಃ ಕಾಲವೇ ಪ್ರವಚನ ಶುರು ಮಾಡಿದ್ರಾ? ಏನ್ ವಿಷಯ? ಬನ್ನಿ, ನಾವ್ ನಿಮ್ಗೇನೋ ತೋರಿಸ್ಬೇಕು. ಬನ್ನಿ. ಅಯ್ಯೋ, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನು ತೋರ್ಸಿ? ಅದೇನನ್ನ? ಅದೇ ತೋರಿಸ್ತಿದೀವಿ, ಶೈನ ಕೊಠಡಿ. ಅಮ್ಮನೂ ಏನೋ ತೋರಿಸ್ಬೇಕಂತೆ. ಏನ್ನ? ಬನ್ನಿ. ಅಯ್ಯೋ, ಓ, ಇಲ್ ನೋಡು, ಅಡ್ಗೆ ಮನೆ. ಅಡ್ಗೆ ಮನೇಲಿ ಏನ್ ನೋಡ್ಬೇಕಮ್ಮ? ಅಯ್ಯೋ, ಇವನ್ಗೇನಾಯ್ತು? ಓಹೋ, ನೋಡಿ, ಇದ್ ನೋಡಿ. ಏನ್ ನೋಡ್ಬೇಕು? ಏನ್ ಮಾಡ್ತಿದ್ದೀರಾ ನೀವು ಮೂರ್ ಜನ? ನಾನು ಮನೇನ ಸಹಸ್ರ ಸಲ ನೋಡಿದೀನಿ, ಆಯ್ತಾ? ಮತ್ತೆ ನೋಡು. ಯಾಕೆ ಮತ್ತೆ ನೋಡ್ಬೇಕು? ಅಯ್ಯೋ, ಬೆಳಿಗ್ಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ ನನ್ಗೆ? ನಾನ್ ದರ್ಬಾರ್ಗೆ ಹೋಗ್ಬೇಕೋ ಬೇಡವೋ? ಇಷ್ಟಕ್ಕೆ ಚಿಂತೆ ಆಗ್ತಿದ್ಯಾ? ಇಷ್ಟು ದಿನದಿಂದ ಪ್ರತಿದಿನ ಅದೇ ಶೈನ ಕೊಠಡಿ, ಅದೇ ಅಡುಗೆ ಮನೆ, ಇದೇ ಕೊಠಡಿ ನೋಡಿ ನೋಡಿ ನಮಗೆ ಬೇಸರ ಶುರುವಾಗಿದೆ. ಚಿಂತೆಗೊಳಗಾಗಿದ್ದೀವಿ. ಅಲ್ಲ, ನಿಮ್ ಪರಿವಾರದ ಬಗ್ಗೆ ಚಿಂತೆ ಇದೆಯೋ ಹೇಗೆ? ಅಯ್ಯೋ, ಅತಿ ಆಯ್ತು. ಈಗ ಕೃಪೆ ಮಾಡಿ ಸ್ಪಷ್ಟಪಡಿಸ್ತೀರಾ ವಿಷಯ ಏನು ಅಂತ? ನಾವು ಭ್ರಮಣಕ್ಕೆಂದು ಹೋಗ್ಬೇಕು, ರಜೆ ಪಡೀರಿ ಬೇಗ. ಆದ್ರೆ ಅಮ್ಮ, ನಾನು ಇವತ್ತೇ ಮಾತಾಡ್ತೀನಿ. ನಾನು ಮಹಾರಾಜರ ಹತ್ರ ಮಾತಾಡ್ತೀನಿ. ಮಾಡಿ, ನೀವು ಮಹಾರಾಜರ ಹತ್ರ ಮಾತಾಡ್ಕೊಂಡ್ ಬರೋಷ್ಟೊತ್ತಿಗೆ ನಾವು ಬುದ್ಧಿ ಸಾಮಾನ್ಗಳನ್ನ ಕಟ್ಟಿರ್ತೀವಿ, ಹೊರಡಕ್ಕೆ ತಯಾರಿರ್ತೀವಿ. ಅಯ್ಯೋ, ಇಲ್ಲಿ ಕೇಳಿ. ಹೇ ಮತ್ತೆ ಇದೇನೀಗ ಹೊಸ ಸಮಸ್ಯೆ ಎದುರಾಯ್ತು? ಹುಚ್ಚರಲ್ರು, ಹುಚ್ಚರು. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ವಿಜಯನಗರಕ್ಕೆ ಮಹಾರಾಜರಿಗೆ ಸ್ವಾಗತ. ಆಸೆ ಇರಿಸಿದ್ದೇವೆ ನಿಮ್ಮ ಮಾವನ ಮನೆಯ ಯಾತ್ರೆ ಮಂಗಳಮಯವಾಗಿತ್ತೆಂದು. ಗುರುವರ್ಯ, ಅತ್ಯಂತ ಮಂಗಳಮಯವಾಗಿತ್ತು. ಕ್ಷಮಿಸಬೇಕು ಮಹಾರಾಜ, ತುಂಬಾ ದಿನ ನೀವಲ್ಲಿ ಉಳಿಯಬೇಕಾಯಿತು. ಮಹಾರಾಣಿ ತಿರುಮಾಲಂಬರ ಮಾತಾಶ್ರೀ ಈಗ ಹೇಗಿದ್ದಾರೆ? ಗುರುವರ್ಯ, ಮಹಾರಾಣಿ ತಿರುಮಲಾಂಬರ ಮಾತಾಶ್ರೀ ಅಲ್ಲ, ಮಹಾರಾಣಿ ಚಿನ್ನಾದೇವಿಯವರ ಮಾತೆ ಅಸ್ವಸ್ಥರಾಗಿದ್ದರು. ಆದರೆ ಮಂತ್ರಿವರ್ಯರು ಹೇಳಿದ ಅದು ತಪ್ಪಾಗಿರಬಹುದು ಅವರಿಂದ. ತಪ್ಪೆ? ಓ, ಸರಿ ಸರಿ ಸರಿ. ತಪ್ಪಾಗಿ ಬೇರೆ ಮಾವನ ಮನೆಗೆ ಹೋಗಿದ್ದೀರಿ ನೀವು. ಗುರುವರ್ಯ, ಅದು ಮಹಾರಾಜ, ನಮ್ಮದೊಂದು ನಿವೇದನೆ ಇದೆ. ಇಂದು ರಾಜದರ್ಬಾರಿನಲ್ಲಿ ಹುಷಾರು, ಎಚ್ಚರ ಬಗೆರಿ, ಎಲ್ಲರೂ ಎಚ್ಚರದಿಂದಿರಿ. ನಿಂತ್ಕೊಳ್ಳಿ ಎಲ್ರು.
ಮಹಾರಾಜ, ಒಂದು ವಿಚಿತ್ರ ಪಶು ದರ್ಬಾರಿಗೆ ಪ್ರವೇಶ ಮಾಡಿದೆ. ಏನು ನೀವು? ಅರ್ಥಾತ್ ಯಾರು ನೀವು ಮತ್ತು ಈ ಪ್ರಕಾರ ನಮ್ಮ ದರ್ಬಾರಿಗೆ ಪ್ರವೇಶ ಮಾಡಿದ್ದರ ಉದ್ದೇಶ? ಇವರೇನೋ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ. ಗುರುವರ್ಯ, ಇವರು ಯಾವ ಭಾಷೆಯ ಪ್ರಯೋಗ ಮಾಡುತ್ತಿದ್ದಾರೆ? ಮಣಿ, ಅಲ್ಲಿ ನಮ್ ಗುರುಜಿ ಮಾತೆ ನಿಂತೋಗಿದೆ. ಇವನೇನ್ ಹೇಳ್ತಾನೆ ಈ ವಿಚಿತ್ರ ಪ್ರಾಣಿ ಯಾರಂತ? ಗುರುಜಿ ಉಸಿರಾಡೋದೇನಾದ್ರೂ ಮರ್ತೋದ್ರ? ಜಾಗೃತರಾಗಿ. ಪ್ರಣಾಮ ಆಚಾರ್ಯರೇ. ಸೈನಿಕರೇ, ಹಿಡ್ಕೊಳ್ಳಿ ಅವನ್ನ. ದರ್ಬಾರಿಗೆ ಹೇಗೆ ಪ್ರವೇಶ ಮಾಡಿದ? ನಿಮ್ಮೆಲ್ಲರನ್ನು ಯಾವ ಕಾರ್ಯಕ್ಕೆ ನಿಯುಕ್ತಿ ಮಾಡಲಾಗಿದೆ ತಿಳಿದಿರಬೇಕು ನಿಮಗೆ. ಆಚಾರ್ಯರೇ, ನೀವು ನನ್ನನ್ನು ಗುರುತಿಸಲಿಲ್ಲವೇ? ಈ ಧ್ವನಿ ಎಲ್ಲೋ ಕೇಳ್ದಾಗಿದೆಯಲ್ಲ. ನಾನು ಕೊತ್ವಾಲ. ಗೊತ್ತುವಲ್ಲರೇ? ಕೋತ್ವಾಲ, ನಿನಗೇನಾಯ್ತು? ಮಹಾರಾಜರೇ, ನಾನು ಕೊತ್ವಾಲ. ಗೊತ್ತಲ್ರಿ? ನಿಮ್ಗೆ ಈ ಸ್ಥಿತಿ ಹೇಗ್ ಬಂತು? ಯಾರು ತಂದ್ರು ನಿಮ್ಗಿಂತ ದುರ್ಗತಿ? ನಿಮ್ಮ ಆ ನರಭಕ್ಷಕ ಹುಲಿ ಮಹಾರಾಜರೇ. ನಮ್ಮ ಹುಲಿಯೇ? ಕ್ಷಮಿಸಬೇಕು ಮಹಾರಾಜರೇ, ನೀವು ಆ ಮಾರಿಪಟ್ಟಿ ವನಕ್ಕೆ ಆತಂಕ ಸೃಷ್ಟಿಸಿದ ಹುಲಿಯನ್ನು ಹಿಡಿಯಲು ಕಳಿಸಿದ್ರಿ. ಸ್ಮರಣೆ ಇದೆ, ಚೆನ್ನಾಗಿ ಸ್ಮರಣೆ ಇದೆ. ಹತ್ತಿರ ದೂರಿನ ರೈತರು ಆ ಹುಲಿಯ ಭಯದಿಂದ ಅವರ ಗದ್ದೆಗಳಿಗೆ ಹೋಗುತ್ತಿಲ್ಲ. ಈ ಸಮಯ ಗದ್ದೆಯಲ್ಲಿ ಬೀಜ ಬಿತ್ತುವುದಿದೆ. ಹಾಗಾಗದಿದ್ದರೆ ರೈತರು ತಮ್ಮ ಗದ್ದೆಯಲ್ಲಿ ಫಸಲು ತೆಗೆಯಲಾಗುವುದಿಲ್ಲ. ಅದಕ್ಕೆ ನಿಮ್ಮನ್ನು ಅಲ್ಲಿ ಕಳಿಸಿದ್ದೆವು, ಆ ಹುಲಿಯನ್ನು ಹಿಡಿಯುವುದಕ್ಕೆ. ಹಾಗಾದ್ರೆ ನೀವು ಆ ಹುಲಿಯನ್ನ ಹಿಡಿದ್ರ? ಹಾ, ಹಿಡ್ದಾಯ್ತು. ಆದ್ರೆ ನಾನಲ್ಲ, ಆ ಹುಲಿ ನನ್ನನ್ನೇ ಹಿಡ್ಕೊಳ್ತು ಮಹಾರಾಜ್ರೆ. ಈ ದುರ್ಗತಿ ಅದರಿಂದನೇ ಆಗಿದ್ದು ಮಹಾರಾಜ್ರೆ. ಮಹಾರಾಜ್ರೆ, ಅದು ನನ್ನನ್ನು ಹಿಡ್ಕೊಂಡು ಪ್ರಪಾತದ ಕಡೆ ಹೇಳ್ಕೊಂಡು ಹೋಗಿ ಶುರು ಮಾಡ್ತು. ತಕ್ಷಣ ಎಲ್ಲೋ ನಿಂತು ಹೋಯ್ತು. ಮಹಾರಾಜ, ನನಗನ್ನಿಸ್ತು ನನ್ನ ಮೇಲೆ ಆಕ್ರಮಣ ಮಾಡಿರೋದು ನನ್ನನ್ನು ತಿನ್ನೋಕೆ ಬಯಸ್ತಿದೆ ಅಂತ. ಅಲ್ಲಿಂದ ಓಡೋಗಕ್ ಪ್ರಯತ್ನ ಪಟ್ಟೆ ಮಹಾರಾಜ. ಆದ್ರೆ ಕಾಲ್ ಜಾರಿ ಕೆಟ್ಟದಲ್ಲಿ ಬಿದ್ದೋಗ್ಬಿಟ್ಟೆ. ಕತ್ಲಾಗಿತ್ತು ಮಹಾರಾಜ, ಕೆಟ್ಟದಲ್ಲಿ ಕೆಸರು ತುಂಬಿತ್ತು. ಮತ್ತೆ ಮಹಾರಾಜ, ನಾನು ಆ ಕೆಸರಲ್ಲಿ ಬಿದ್ದಿದ್ದೆ. ಆ ನರಭಕ್ಷಕ ಹುಲಿ ನನ್ನನ್ನು ಹುಡುಕ್ತಿತ್ತು. ಆದ್ರೆ ಅದು ನನ್ನನ್ನು ಹುಡುಕೋಕ್ಕಾಗ್ಲಿಲ್ಲ. ಅದು ಹೋಗೋವರೆಗೂ ನಾನು ಅಲ್ಲೇ ಮಲಗಬೇಕಾಯ್ತು. ಮಹಾರಾಜ, ನಾನು ಈ ಮಣ್ಣಿಗೆ ತುಂಬಾ ಅಭಾರಿಯಾಗಿದ್ದೇನೆ. ಇದರಿಂದನೇ ನನ್ನ ಪ್ರಾಣ ಉಳಿತು ಮಹಾರಾಜ. ಹುಲಿ ಏನೋ ಹೋಯ್ತು, ಆದ್ರೆ ನಾನು ಇಡೀ ರಾತ್ರಿ ಕೆಸರಲ್ಲೇ ಇರ್ಬೇಕಾಯ್ತು ಮಹಾರಾಜ. ಯಾವಾಗ ಪ್ರಾತಃ ಕಾಲವಾಯ್ತು ನಾನಿಲ್ಲಿಗೆ ಓಡೋಡಿ ಬಂದೆ ಮಹಾರಾಜ. ಆ ಹುಲಿ ಅತ್ಯಂತ ಭಯಾನಕವಾದ ಹುಲಿ. ನಾನು ಅತ್ಯಂತ ಕಠಿಣದಿಂದ ಈ ಕೆಸರಿನಿಂದ ಪ್ರಾಣ ಉಳಿಸ್ಕೊಂಡು ನಿಮ್ಮ ಹತ್ರ ಬಂದು ಸೇರಿದ್ದೀನಿ ಮಹಾರಾಜ. ಇಲ್ದೇ ಇದ್ರೆ ನಿಮ್ಮ ಸಮಕ್ಷದಲ್ಲಿ ನನ್ನ ಶವ ಇರ್ತಿತ್ತು ಮಹಾರಾಜ. ಏನು ಮಕ್ಕಳ ತರ ಹೇಳ್ತಿದ್ದೀರಾ? ವಿಜಯನಗರದ ಕೊತ್ವಾಲ ನೀವು, ದ್ವಾರಪಾಲಕರಲ್ಲ. ಒಂದ್ ವೇಳೆ ನೀವು ಆ ಭಯಾನಕವಾದ ಹುಲಿಯನ್ನು ನೋಡಿದ್ರೆ ನಿಮಗೂ ಇದೇ ಸ್ಥಿತಿ ಆಗಿರ್ತಿತ್ತು. ಅದು ತುಂಬಾ ಚಾಲಾಕಿ ಇದೆ. ಅದ್ರ ಗರ್ಜನೆ ಏನಾದ್ರು ಕೇಳಿಸ್ಕೊಂಡ್ರೆ ಪ್ರಾಣ ಹಾರೋಗುತ್ತೆ ಮಹಾರಾಜ. ಇಲ್ಲಿವರೆಗೂ ಆ ಹುಲಿ ಕೈಗೆ ಸಿಕ್ಕಿರೋ ಯಾವ ಪ್ರಾಣಿನೂ ಉಳಿದಿಲ್ಲ. ಬರೀ ಮೂಳೆಗಳ ಸಿಕ್ಕಿವೆ ಮಹಾರಾಜ. ಮಂತ್ರಿವರ್ಯ. ಅಪ್ಪಣೆ ಮಹಾರಾಜ, ಈಗಲೇ ಸೇನೆಯ ಒಂದು ಭಾಗವನ್ನ ಮಾರಿಪಟ್ಟಿ ಕಾಡಿಗೆ ಕಳುಹಿಸುತ್ತೇವೆ. ಒಂದು ವೇಳೆ ಮಹಾರಾಜರ ಆಜ್ಞೆ ಇದ್ದರೆ ನಾವು ನಮ್ಮ ವಿಚಾರ ಪ್ರಕಟಿಸಬಹುದೇ? ನಾವು ನಿಮ್ಮ ವಿಚಾರವನ್ನು ಮೊದಲೇ ತಿಳಿದಿದ್ದೇವೆ ಗುರುವರ್ಯ. ಮಹಾರಾಜ. ಮಂತ್ರಿವರ್ಯ, ಇಲ್ಲಿ ನೋಡಿ, ಇದನ್ನ ಹೇಳೋದು ಶೂರವೀರತೆ ಎಂದು. ಆಚಾರ್ಯ ತಥಾಚಾರ್ಯ, ನಮ್ಮ ರಾಜಪುರೋಹಿತರು, ಪಂಡಿತರು ಇವರು. ಆದರೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಮ್ಮ ರಾಜ್ಯದ ಹಿತಕ್ಕಾಗಿ, ನಮ್ಮ ಗೌರವಕ್ಕಾಗಿ ಆ ನರಭಕ್ಷಕ ಹುಲಿಯನ್ನು ಬೇಟೆಯಾಡುವುದಕ್ಕೆ ಹೇಗೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅದ್ಭುತ ಗುರುವರ್ಯ. ಗುರುಜಿ, ಬಾಯಿಂದ ಶಬ್ದ ಹೊರ ಹಾಕಿ. ನಾವಲ್ಲ.
ನಾವು ನಿಮ್ಮ ವಿಷಯದಲ್ಲಿ ನಮ್ಮ ವಿಚಾರ ಪ್ರಕಟ ಮಾಡುತ್ತಿದ್ದೆವು ಮಹಾರಾಜ. ನೀವು ಸ್ವಯಂ ಬೇಟೆಯಾಡುವುದಕ್ಕೆ ಹೋಗಿರಿ ಎಂದು. ನಾವ ಗುರುವರ್ಯ? ಹಾ ಮಹಾರಾಜ, ಈಗ ಬೇಟೆಯಾಡುತ್ತದೆ, ಜೊತೆಗೆ ರಾಜ್ಯದ ಪ್ರಜೆಗಳು ಪ್ರಭಾವಿತರಾಗುತ್ತಾರೆ. ಮಹಾರಾಜ ಸ್ವಯಂ ತಮ್ಮ ಸಮಸ್ಯೆಗಳಿಗೆ ಇಷ್ಟು ಜಾಗರೂಕರಾಗಿ ಸ್ವಯಂ ತಮ್ಮನ್ನು ತಾವೇ ಪ್ರಸ್ತುತವಾಗುತ್ತಿದ್ದಾರೆ ನಮ್ಮ ಸಮಸ್ಯೆಗೆ ಪರಿಹಾರ ಹುಡುಕಲು ಎಂದು. ನಿಮ್ಮ ಕಥನ ಸತ್ಯವೇ ಗುರುವರ್ಯ. ಆದರೆ ನಮ್ಮ ಮನಪರಿವರ್ತನೆಯ ನಂತರ ನಾವು ಪ್ರಾಣಿಯನ್ನು ಬೇಟೆಯಾಡುವುದನ್ನೇ ತ್ಯಾಗ ಮಾಡಿದ್ದೇವೆ. ಒಂದು ಮುಗ್ಧ ಪ್ರಾಣಿಯನ್ನು ಬೇಟೆಯಾಡುವುದು ನಮಗೆ ರುಚಿಸುವುದಿಲ್ಲ ಗುರುವರ್ಯ. ಆದರೆ ಮಹಾರಾಜ, ಅದೊಂದು ಕೆಟ್ಟ ನರಭಕ್ಷಕ. ಮುಗ್ಧತೆ ಎಲ್ಲಿರುತ್ತೆ? ಸತ್ಯ ಹೇಳ್ತಿದ್ದೀರಿ ನೀವು ಮಂತ್ರಿವರ್ಯ. ನಾವು ಹೋಗುತ್ತೇವೆ ಬೇಟೆಗೆ. ಸೇನೆಯನ್ನು 3 ಭಾಗವನ್ನಾಗಿ ಮಾಡಿ ಮತ್ತು ಯಾತ್ರೆಯ ಪ್ರಾರಂಭಕ್ಕೆ ತಯಾರಿ ಮಾಡಿ. ಮಹಾರಾಜ, ನೀವು ನಿಶ್ಚಿಂತೆಯಿಂದಿರಿ. ಉಳ್ಕೊಂಡು ಮತ್ತು ನಾವು ಬೇಟೆಗೆ ಹೋಗುತ್ತಿದ್ದೇವೆ ಎನ್ನುವುದನ್ನು ಕೇಳಿ ನಮ್ಮ ಮಹಾರಾಣಿಯರು ನಮ್ಮೊಂದಿಗೆ ಬರುವುದಕ್ಕೆ ತಯಾರಾಗಿರುತ್ತಾರೆ. ಕೃಪೆ ಮಾಡಿ ಅವರಿಗೂ ನಮ್ಮೊಂದಿಗೆ ಬರುವುದಕ್ಕೆ ಆಯೋಜನೆಯನ್ನು ಮಾಡಿ. ಮಹಾರಾಜ, ಕೇವಲ ಹೇಳೋದ್ರಿಂದೇನು ನಡೆಯಲ್ಲ. ನಾವು ಭ್ರಮಣಕ್ಕೆಂದು ಹೋಗ್ಬೇಕು. ರಜೆ ಪಡೀರಿ ಬೇಗ. ಮಹಾರಾಜ, ನನ್ನದೊಂದು ನಿವೇದನೆ. ನೀವು ಆಜ್ಞೆ ನೀಡಿದ್ರೆ ನಾನು ನನ್ನ ಗ್ರಾಮ ತೆನಾಲಿಗೆ ಹೋಗ್ಬೇಕು. ಅದೇನಂದ್ರೆ ನನ್ನ ಪರಿವಾರದವರು ತುಂಬಾ ದಿನದಿಂದ ಭ್ರಮಣಕ್ಕೆ ಹೋಗ್ಬೇಕು ಅಂತ ಇದ್ದಾರೆ. ಅದು ನೀವು ದರ್ಬಾರಲ್ಲಿ ಇಲ್ದೇ ಇರ್ಬೇಕಾದ್ರೆ ಮತ್ತೆ ನನಗಿಲ್ಲೇನ್ ಕೆಲ್ಸ ಇರುತ್ತೆ ಅಲ್ವಾ? ಇಲ್ಲ ಪಂಡಿತ ರಾಮಕೃಷ್ಣ, ಹೇಳಿ ಮಹಾರಾಜ. ನೀವು ಈಗ ನಮ್ಮೊಂದಿಗೆ ಬರುತ್ತಿದ್ದೀರಿ ಬೇಟೆಯಾಡುವುದಕ್ಕೆ. ಮಹಾರಾಜ, ನನ್ಗೆ ಕಾಡಲ್ಲಿ ಏನ್ ಕೆಲ್ಸ ಇರುತ್ತೆ? ಪಂಡಿತ ರಾಮಕೃಷ್ಣ, ಒಂದ್ ವೇಳೆ ನೀವು ನಮ್ ಜೊತೆಗಿದ್ರೆ ನಾವು ನಿಮ್ಮೊಂದಿಗೆ ಕೆಲವು ಸಾಮಾಜಿಕ ವಿಷಯಗಳ ಬಗ್ಗೆ ವಿಚಾರ ವಿಮರ್ಶೆ ಮಾಡಬಹುದು. ಮತ್ತೆ ನಾವಲ್ಲಿ ಒಬ್ಬರೇ ಇರ್ತೀವಿ. ಒಂದ್ ವೇಳೆ ನಮಗೇನಾದ್ರೂ ಸಲಹೆಯ ಅವಶ್ಯಕತೆ ಇದ್ರೆ ನಮ್ಮ ಸಲಹಾಗಾರ, ನಮ್ಮ ವಿಶೇಷ ಸಲಹೆಗಾರ ನಮ್ಮ ಜೊತೆಗೆ ಇರಲೇಬೇಕಲ್ಲವೇ? ಮತ್ತೆ ಒಂದ್ ವೇಳೆ ನೀವು ಬಯಸಿದ್ರೆ ನಿಮ್ಮ ಪರಿವಾರದವರನ್ನು ಕರೆದುಕೊಂಡು ಬರಬಹುದು. ರಾಮ, ಯಾವ ನಕ್ಷತ್ರದಲ್ಲಿ ಜನ್ಮ ತಾಳಿದ್ಯಾ ನೀನು? ನೀನಿಂಗ್ ಮತ್ತೆ ಸಿಗಾಕೊಂಡೆ, ಈಗೇನ್ ಮಾಡ್ತೀಯಾ? ಬಾಯ್ ಮುಚ್ಚು. ಅತಿ ಉತ್ತಮ ವಿಚಾರ ಮಹಾರಾಜ. ಈಗ ಪಂಡಿತ ರಾಮಕೃಷ್ಣರಿಗೂ ವನದಲ್ಲಿ ಹುಲಿಯನ್ನು ಭೇಟಿಯಾಗುವ ಅವಕಾಶ ಸಿಗಬೇಕಲ್ಲವಾ? ಹೌದು ಗುರುವರ್ಯ. ಅಂದಹಾಗೆ ವನಕ್ಕೆ ನೀವು ನಮ್ಮ ಜೊತೆ ಬರುತ್ತಿದ್ದೀರಿ ಗುರುವರ್ಯ. ಆಗಲಿ ಮಹಾರಾಜ. ತುಂಬಾ ಒಳ್ಳೆ ವಿಚಾರ ಮಹಾರಾಜ. ಗುರುಜಿ, ಬಾಯಿಂದ ಶಬ್ದ ಹೊರಹಾಕಿ. ಮಹಾರಾಜ, ನಾವು ಒಂದು ಅತ್ಯಂತ ಮಹತ್ವಪೂರ್ಣ ಅನುಷ್ಠಾನದ ಆಯೋಜನೆ ಮಾಡಬೇಕಿದೆ. ಅನುಷ್ಠಾನ ಬಂದ ನಂತರವೇ ಆಗುತ್ತದೆ ಗುರುವರ್ಯ. ಮತ್ತೆ ನಮ್ಮ ಆಗ್ರಹವಿದು, ನೀವು ಗುರುಮಾತೆಯನ್ನು ನಿಮ್ಮ ಜೊತೆ ಕರೆತನ್ನಿ. ಗುರುವರ್ಯ ಬರುತ್ತೀರಲ್ಲವೇ? ಏನು ಗುರುವರ್ಯ, ನೀವು ಆಗ್ರಹ ಮಾಡುತ್ತಿದ್ದೀರಲ್ಲವೇ ನಾವು ಬೇಟೆಗೆ ಹೋಗಲೆಂದು? ಬನ್ನಿ, ನರಭಕ್ಷಕ ಹುಲಿಯ ದರ್ಶನ ಜೊತೆಯಲ್ಲೇ ಸೇರಿ ಮಾಡೋಣ. ಹೇ ಭಗವಂತ, ಏನ್ ಮಾಡೋದು? ಹುಲಿ, ಅದು ನರಭಕ್ಷಕ. ಏನಾಗ್ಬೋದು ನಮ್ ಕಥೆ? ನಮ್ಗೇನು ಅರ್ಥವೇ ಆಗ್ತಿಲ್ಲ. ದಯಮಾಡಿಸಿ ಪ್ರಭು, ಏನ್ ಈಗಲೇ ನಿಮ್ಮ ಆರತಿ ಮಾಡಕ್ಕೆ ತಯಾರಿ ಮಾಡ್ತೀವಿ. ಏನ್ ಮಾಡಿದೆ ನೀನು ವರ್ಣಮಾಲಾ? ನಮ್ಮ ಚರಣ ತೊಳೆಯೋದಿದ್ರೆ ನೀವು ನಮಗೆ ಹೇಳಬೇಕಿತ್ತು, ನಾವು ಪಾದುಕೆ ತೆಗೆದಿದ್ವು. ನಾವು ನಿಮ್ ಭಕ್ತಿಲಿ ಎಷ್ಟು ತಲ್ಲೀನಿರಿರ್ತೀವಿ ಅಂದ್ರೆ ಅದ್ರ ಕಡೆ ನಮ್ ಗಮನನೇ ಹೋಗ್ಲಿಲ್ಲ. ಈಗೇನಾಗತ್ತೆ ಚರಣಕ್ಕೆ ತೊಳೆಯೋದ್ರಿಂದ? ಏನೂ ಇಲ್ಲ. ಮಹಾರಾಜರು ಕಾರಣ ನಾವು ವನಕ್ಕೆ ಹೋಗ್ಬೇಕಾಗಿದೆ. ಅದೆಷ್ಟು ಬೇಲಿ, ಕಲ್ಲು, ಮುಳ್ಳು, ಬಂಡೆ ಆಘಾತವನ್ನು ತಡ್ಕೋಬೇಕು ನಮ್ಮ ಕೋಮಲ ಚರಣಗಳು. ಏನ್ ಹೇಳ್ತಿದ್ದೀರಾ ಪ್ರಭು? ಮಹಾರಾಜರು ನಿಮ್ನ ವನವಾಸ ಕಳಿಸ್ತಿದಾರಾ? ಹೇ ಭಗವಂತ, ಶುಭವಾಗಿ ಮಾತಾಡು.
ಮಹಾರಾಜರು ನಮ್ಮನ್ನ ಅವರ ಜೊತೆ ವನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಬೇಟೆಯಾಡೋಕೆ. ಓ ಪ್ರಭು, ನೀವು ಕಿಂಚಿತ್ತೂ ಚಿಂತೆ ಮಾಡ್ಬೇಡಿ. ನಿಮ್ ಚರಣದಲ್ಲಿರೋ ಎಲ್ಲ ಬೇಲಿ ಕಲ್ಲು ಮುಳ್ಳನ್ನ ನಾವು ನಮ್ಮ ಸೆರಗಿನಲ್ಲೇ ಸ್ವಚ್ಛ ಮಾಡ್ತೀವಿ. ಅವಶ್ಯ ಅವಶ್ಯ ನಿಮ್ಮ ಸೆರಗಿಗೆ ಅವಕಾಶ ಅವಶ್ಯ ಸಿಕ್ಕೇ ಸಿಗುತ್ತದೆ. ಏನು? ಹೋಗಿ ಹೋಗಿ ಹೊರಡೋಕೆ ವ್ಯವಸ್ಥೆ ಮಾಡಿ. ನಾವ್ ಕೂಡ ಅತ್ಯಂತ ಆನಂದವಾಗುತ್ತೆ. ವನದಲ್ಲಿ ಆನೆ, ಜಿಂಕೆ, ಕೋತಿ ಎಲ್ಲವೂ ಸಿಗುತ್ತೆ ಅಲ್ವಾ ನೋಡೋದಕ್ಕೆ? ಹುಲಿ ಕೂಡ, ಹಾ? ಅದರಲ್ಲೂ ನರಭಕ್ಷಕ, ಅದು ಅಲ್ಲಿ ಉಪಸ್ಥಿತವಾಗಿರುತ್ತೆ. ಮತ್ತೆ ನಮ್ಗೆ ಹೇಗೆ ಪ್ರತೀತಿ ಆಗ್ತಿದೆ ಅಂದ್ರೆ ಎಲ್ಲದಕ್ಕೂ ಮೊದಲದು ನಮ್ಮನೆ ಹಿಡಿಯುತ್ತೆ ಅಂತ. ನಮ್ದು ಅದೇ ಅಭಿಲಾಷೆ ಇದೆ, ಉದ್ಧಾರವಾಗುತ್ತೆ. ಹೈ, ಏನ್ ಬಯಸ್ತಿದ್ಯಾ? ಅದು ನಮ್ಮನ್ನ ತಿನ್ಲಿ ಅಂತನಾ? ಇಲ್ಲ ಇಲ್ಲ, ನಮ್ ಮಾತಿನ ತಾತ್ಪರ್ಯ ಅದಾಗಿರ್ಲಿಲ್ಲ. ನಾವೇನ್ ಹೇಳೋಕ್ ಬಂದ್ವಿ ಅಂದ್ರೆ ಮಹಾರಾಜರು ಅದನ್ನ ವಧೆ ಮಾಡ್ಲಿ, ಅದಕ್ಕೂ ಮೊದ್ಲು ಅದು ನಿಮ್ಮ ದರ್ಶನ ಅವಶ್ಯ ಮಾಡ್ಲಿ ಅಂತ. ಅದಕ್ಕೆ ಮುಂದಿನ ಜನ್ಮ ಒಂದೊಳ್ಳೆ ಯೋನಿಯಲ್ಲಿ ಜನ್ಮ ತಾಳೋ ಅವಕಾಶ ಸಿಗ್ಲಿ ಅಂತ. ಹೇ ಭಗವಂತ, ಹೇ ಭಗವಂತ, ಯಾವ ಜನ್ಮಕ್ಕೆ ಪಾಪದ ದಂಡನೆ. ನೀವೇನಾದ್ರೂ ಹೇಳಿದ್ರಾ? ಹಾ ಹೇಳ್ದು, ನಾವು ಹೇಳ್ದು. ಹೋಗೋಕೆ ತಯಾರಿ ಮಾಡ್ಕೊಂಡು ನಮ್ಮ ಪ್ರಿಯೆ ವರ್ಣಮಾಲಾ. ನಿಮ್ಮ ಆಜ್ಞೆ. ಸರಿ ಗುರುಜಿ, ಈಗ ನಮ್ಗೆ ಆಜ್ಞೆ ನೀಡಿ, ನಾವು ಹೋಗ್ತೇವೆ ನಮ್ಮೂರ್ಗೆ. ಹಾ ಗುರುಜಿ, ನೀವು ಖಂಡಿತ ಚಿಂತೆ ಮಾಡ್ಬೇಡಿ, ನಾವು ನಿಮ್ ತಿಥಿಗೆ ಖಂಡಿತ ಬರ್ತೀವಿ. ಇಲ್ವಾ? ಹಾ ಗುರುಜಿ. ಬಾಯ್ಲಿ. ಹಾ, ನೀವಿಬ್ರು ನನ್ನ ಜೊತೆ ಬರ್ತಿದ್ದೀರಿ. ಏನ್ ಗುರುಜಿ, ನೀವು ನಿಮ್ಮಾಗೆ ನಮ್ಮನ್ನ ಮೂರ್ಖರು ಅಂತ ತಿಳಿದಿದ್ದೀರಾ? ಸ್ವಯಂ ಮೃತ್ಯುವಿನ ಬಾಯಿಗೆ ಹೋಗಿ ಬೀಳೋಕೆ? ಇಲ್ಲ ಇಲ್ಲ, ನಾವೆಲ್ಲೂ ಬರಲ್ಲ. ಕಾರಾಗೃಹಕ್ಕೆ ಹಾಕ್ಬೇಕಾಗತ್ತೆ. ಜೀವನ ಪರ್ಯಂತ ಅಲ್ಲೇ ನರಳ್ಕೊಂಡಿರಿ. ಇಲ್ಲ 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 ಇಲ್ಲ, ನೀವಂಗ್ ಮಾಡ್ಬೇಡಿ ಗುರುಜಿ. ಅವಶ್ಯವಾಗಿ ಮಾಡ್ತೇವೆ. ಮತ್ತೀ ಕಾರ್ಯವಂತೂ ಚಿಟಿಕೆ ಹೊಡೆದಾಗೆ ಮಾಡ್ತೇನೆ. ಈಗ ನಾವು ಹೋಗ್ತೇವೆ. ಗುರುಜಿ, ಯಾಕೆ ನೀವಿಷ್ಟು ಉತ್ತೇಜಿತರಾಗ್ತಿದ್ದೀರಾ? ಆ ನರಭಕ್ಷಕ ಹುಲಿಗೆ ಬೇಟೆ ಆಗೋಕೆ ತಿಂದಾಕತ್ತೆ. ಅಯ್ಯೋ ಮೂರ್ಖರ, ಹುಲಿಯನ್ನ ಬೇಟೆಯಾಡುವುದಕ್ಕೆ ಹೋಗ್ತಿಲ್ಲ, ನಮ್ಮ ಪೂಜೆ ಸಂಪನ್ನ ಮಾಡೋಕೆ ಹೋಗ್ತಿದ್ದೀನಿ. ಪೂಜೆನಾ? ಸೌಂದರ್ಯದ ದೇವಿಯ ಪೂಜೆ. ಮಹಾರಾಜರು ಏನ್ ಅನ್ಕೊಂಡಿದ್ದಾರೆ? ನನ್ನ ಶೂರವೀರ ಯೋಧ, ಬೇಟೆ ಆಡೋ ಕುಶಲ ಶಿಕಾರಿ. ಕೆಲವು ಸಲ ಕುಸ್ತಿಗ್ ಬಿಡ್ತಾರೆ, ಕೆಲವು ಸಲ ಭೂತ ಹಿಡಿಯ ಕಳಿಸ್ತಾರೆ, ಸ್ವರ್ಗಕ್ಕೆ ಕಳಿಸ್ತಾರೆ. ಈಗ ಆ ನರಭಕ್ಷಕ ಹುಲಿಯ ಸಮಕ್ಷ ದೂಡಿದ್ದಾರೆ. ಅಮ್ಮ, ಅಲ್ಲೇ ಇರು. ಅಮ್ಮನ ದಂಡದ ಏಟಿನಿಂದ ದೂರವಿರು. ಮೊದ್ಲು ಇದನ್ ಹೇಳಿ, ಮಹಾರಾಜರ ಹತ್ರ ರಜೆ ಪ್ರಾಪ್ತಿ ಮಾಡ್ಕೊಂಡ್ರಾ? ಏನ್ ನಾವ್ ಭ್ರಮಣಕ್ಕೆ ಹೋಗ್ತಿದೀವೋ ಇಲ್ವೋ? ಇಲ್ಲ, ಹೋಗ್ತಿದೀವಿ ಹೋಗ್ತಿದೀವಿ ಹೋಗ್ತಿದೀವಿ.